ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಹಾಸನ ಜಿಲ್ಲೆಗೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ರೈತರ ಸಭೆ ನಡೆಸಲಿ, ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಲಿ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಒಂದೆಡೆ ನೋಟಿಸ್ ಕೊಡ್ತಾರೆ, ಒಂದ್ ಕಡೆ ಅಭಿಮಾನ ಅಂತಾರೆ. ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿ ಹೇಳಲಿ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಲಿ, ನಾನು ಇಲ್ಲಿಗೆ ಬಿಟ್ಟು ಬಿಡುತ್ತೇನೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ನಿಂದ ಕಿರುಕುಳ ಆರೋಪ. ಚಾಲಕರ ವಿಶ್ರಾಂತಿ ಕೊಠಡಿಯಲ್ಲಿಯೇ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ಡ್ರೈವರ್ ಕಮ್ ಕಂಡಕ್ಟರ್. ಬೇಲೂರು ಪಟ್ಟಣದಲ್ಲಿ ಘಟನೆ. ನಕಲಿ ಬೀಜ ಬಿತ್ತನೆಯಿಂದ ಬೆಲೆ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿ ಹಾಸನದಲ್ಲಿ ರೈತರ ಪ್ರತಿಭಟನೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ವಿವಿಧ ಕಾರಣದಿಂದ ರೈತರು ನಷ್ಟದಲ್ಲಿದ್ದರೂ ಸರ್ಕಾರ ನೆರವಿಗೆ ಬರುತ್ತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ತಗುಲಿ ಬೆಳೆ ನಾಶವಾಗಿದೆ. ರೈತರು ಒಡವೆ ಗಿರಿವಿ ಇಟ್ಟು ಮೆಕ್ಕೆಜೋಳ ಬಿತ್ತನೆಯನ್ನ ಮಾಡ್ತಿದ್ದಾರೆ. ಈಗ ಬೆಳೆ ನಾಶವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದೆ. ಆದರೂ ಕೃಷಿ ತೋಟಗಾರಿಕಾ ಸಚಿವರು ಜಿಲ್ಲೆಗೆ ಭೇಟಿ ನೀಡಿಲ್ಲ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಜಿಲ್ಲೆಗೆ ಭೇಟಿ ನೀಡಿ ಅಧಿಕಾರಿಗಳು ರೈತರ ಸಭೆ ನಡೆಸಲಿ, ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಲಿ. ರೈತರ ಕಷ್ಟ ಕೇಳುತ್ತಿಲ್ಲ, ಸ್ಥಳಕ್ಕೆ ಬರಲು ಯೋಗ್ಯತೆ ಇಲ್ಲ. ರೈತರು 1 ಲಕ್ಷ ಪರಿಹಾರ ಕೊಡಲಿ ಎಂದು ಒತ್ತಾಯಿಸುತ್ತಿದ್ದಾರೆ. ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳನ್ನು ಕಳುಹಿಸಿ ವರದಿ ತರಿಸಿಕೊಂಡು ಪರಿಹಾರ ನೀಡಲಿ ಎಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಆಲೂರು ತಾಲೂಕು ಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ. ಈ ಸಮಸ್ಯೆ ಏನು ಇವತ್ತಿಂದ ಅಲ್ಲ, ಕಳೆದ 15 ದಿನದೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಬಹುಮುಖ್ಯ ಬೆಳೆ ಜೋಳ. ಹಿಂದೆ ಆಲೂಗೆಡ್ಡೆ ಇತ್ತು, ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಈಗ ಜೋಳ ಬೆಳೆದಿದ್ದಾರೆ, ಅದು ಬಹುಮುಖ್ಯ ಬೆಳೆ. ಈಗ ವರದಿ ಪ್ರಕಾರ ಸುಮಾರು 12.5 ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಏನು ದೂರನ್ನು ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಂದರೆ, ನೋಡಿ ಸರ್, ಇದರಲ್ಲಿ ನಮ್ಮದೇನು ತಪ್ಪಿದೆ. ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದರು. ಅಂಥ ಬೀಜನೇ ತಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು, ಈಗ ಬಿತ್ತನೆ ಮಾಡಿದ್ದೀರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ಟರು ನನಗೆ. ಆ ಪಾಂಪ್ಲೆಟಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದರು, ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನು ಹಾಕಿದ್ದೀರಿ. ಇಷ್ಟಾದರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ. ಎಲ್ಲೋ ಆಗಿದೆ, ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ತಾನಪ್ಪ, ಎಲ್ಲೋ ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನು ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದರೆ ಹಸುಗು ಹಾಕೋಂಗಿಲ್ಲ. ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗೋತೈತಿ. ಈಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ ನೇರವಾಗಿ ಕಾಣ್ತಾ ಇದೆ. ಯಾಕಂದರೆ ಅವರ ಬಿತ್ತನೆ ಬೀಜ ಅವ್ರದ್ದೇ, ಔಷಧಿ ಸಿಂಪಡಿಸೋದು ಅವ್ರದ್ದೇ, ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದರೆ, ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ಣು ತೆಗೆದು ನೋಡೇ ಇಲ್ಲ. ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು. ಯಾಕಂದರೆ ಬೆಳೆ ಹಾನಿಗೆ ಪರಿಹಾರ ಕೊಡಬೇಕಾದ್ರೆ ರೆವಿನ್ಯೂ ಮಿನಿಸ್ಟ್ರು ಇರಬೇಕು, ಕೃಷಿ ಇರಬೇಕು. ಯಾರೂ ಬಂದಿಲ್ಲ. ಸುಮಾರು 12,000 ಹೆಕ್ಟೇರ್ ಅಂದರೆ ಇದು ದೊಡ್ಡ. ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ, ಏನು ಆಲ್ಟರ್ನೇಟಿವ್? ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು. ಇವತ್ತು ಆಲ್ಟರ್ನೇಟಿವ್ ಏನು ಅಂತ, ಏನಿಲ್ಲ ಸರ್, ಎಲ್ಲ ಕಿತ್ತಾಕಬೇಕು. ಕಿತ್ತೇನು ಮಾಡಬೇಕು ಅನ್ನೋ ಕಸಕ್ಕೆ ಹಾಕಬೇಕು ಅಷ್ಟೇ. ಮತ್ತು ಆಲ್ಟರ್ನೇಟಿವ್ ಏನು ಅಂದರು, ಇನ್ನು ಇವರು ಜೋಳ ಬೆಳೆಯೋಕ್ಕಾಗಲ್ಲ. ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ 12,000 ಹೆಕ್ಟೇರಲ್ಲಿ ಎಲ್ಲೂ ಕೂಡ ಇನ್ನು ಜೋಳ ಬೆಳೆಯೋಕ್ಕಲ್ಲ. ಅಲ್ಲಪ್ಪ, ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ, ಅದನ್ನು ಹಾಳು ಮಾಡಿದ್ರಿ. ಈಗ ಜೋಳ ಬೆಳೆದಿದ್ದಾರೆ ಕಳೆದ 4-5 ಬೆಳೆ. ಈಗ ಅದನ್ನು ಬೇಡ ಅಂದರೆ ಮುಂದೆ ಏನು ಅಂತಂದರೆ, ಮುಂದೆ ಏನು ಅಂದರೆ ಗೊತ್ತಿಲ್ಲ. ಮುಂದೆ ಏನಾದರೂ ರಾಗಿ ಬೆಳಿಬೇಕು. ರಾಗಿ ಬೆಳೆಯೋಕ್ಕಾಗಲ್ಲ, ಕಂಟಿನ್ಯೂಸ್ ಮಳೆ ಬರ್ತದೆ, ಉಳುಮೆ ಮಾಡೋಕ್ಕೆ ಆಗಲ್ಲ, ಹದ ಮಾಡೋಕ್ಕಾಗಲ್ಲ.
ಅಂದರೆ ರೈತರು ಇವತ್ತು ಬೀದಿ ಪಾಲ್ ಬಂದ ಎಲ್ಲರೂ ಕೂಡ ನಮ್ಮ ನಾನು ಡೇಟ್ ಕೊಟ್ಟಿದ್ದೇನೆ, ಬದಲಾವಣೆ ಆದರೆ ಏನು ಹೇಳ್ತೀರಾ? 5 ವರ್ಷ ಸಿದ್ದರಾಮಯ್ಯ ಸಿಎಂ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಲಿ, ಅಥವಾ ಡಿಕೆಶಿ ಅವರೇ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಲಿ, ನಾನು ಇಲ್ಲಿಗೆ ಬಿಟ್ಟು ಬಿಡುತ್ತೇನೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಈಗ ನಾನು ಹೇಳಿದೆ, ಕಾಂಗ್ರೆಸ್ MLA ಹೇಳ್ತಾ ಇದ್ದಾರಲ್ಲ, ಈಗ ರಾಮನಗರದ MLA ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದೀನಿ ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ಏನು ಮತ್ತೆ ಮಾಡ್ರಿ ಅಂತ. ಅವ್ರೆ ಏನು ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ MLAನ ಏನು ಇವರು ಅವನ್ನ ಗುಂಡಿ ಕೊಡಿತಾರೆ, ಇವರು ಏನು ಮಾಡ್ತಾರೆ, ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ? ಮಾಡಿ ನೋಡೋಣ ದಮ್ಮಿದ್ರೆ ನಿಮಗೆ. ಯಾರು DK ಶಿವಕುಮಾರ್ ಅವರು ಯಾರು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಸ್ವಾಮೀಜಿ ಅವರ ಹೇಳಿದಾರಲ್ಲ, ಅವಕಾಶ ಕೊಡಬೇಕಾಯ್ತು, ಅಭಿಮಾನದಿಂದ ಹೇಳಿದ್ದಾರೆ. ಏನು ಮಾಡೋಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರು ಒಂದು ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದು ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲಿ ಅಂತ. ಅಂದರೆ ಅರ್ಥ ಆಯ್ತಲ್ಲ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ನಾನು ಅದೇ ಕವಡೆ ಆಯ್ತಲ್ಲ, ಯಾರು ನೋಡೋಣ. ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ, ಅಕ್ಟೋಬರ್ ನವಂಬರಲ್ಲಿ ಆಗುತ್ತೆ ಅಂತ. ಆದರೆ ಏನು ಹೇಳ್ತಾರೆ, ಆದರೆ ಏನು ಹೇಳ್ಬೇಕಲ್ಲ ಅವರು. ಇಲ್ಲ ಅಂದರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇದನ್ನು ಅನೌನ್ಸ್ ಮಾಡಬೇಕಾಗಿರೋರು ಯಾರು? ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವರು. ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ, ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿಬಿಡಿ, ಮುಗಿದೋಯ್ತು. ನಾವು ಕವಡೆ ಶಾಸ್ತ್ರನೂ ಇಲ್ಲ, ಗಿಳಿ ಶಾಸ್ತ್ರನೂ ಇಲ್ಲ, ಎಲೆ ಶಾಸ್ತ್ರನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ ಅಶೋಕಂದು. ಆಯಿತು ಅಲ್ಲ, ಒಂದೇ ನಿಮಿಷ, ಅಟ್ಲೀಸ್ಟ್ ಹಾಳಾಗೋಗ್ಲಿ. ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ? ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದುಬಿಟ್ಟು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡಿಬಿಡ್ಲಿ. ನಾನು ನಾಳೆನೇ ಬಿಟ್ಬಿಡ್ತೀನಿ. ಸರ್, ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು, ಹೇಳ್ತಾ ಇರೋದು, ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರ ಕಿರುಕುಳದಿಂದ ಚಾಲಕ ಕಮ್ ನಿರ್ವಾಹಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಕೋಟಿಗನಹಳ್ಳಿ ಗ್ರಾಮದ ಹರೀಶ್ ಸೋಮವಾರ ಮುಂಜಾನೆ ಕೆಲಸಕ್ಕೆ ಆಗಮಿಸಿದ ವೇಳೆ ಡಿಪೋ ವ್ಯವಸ್ಥಾಪಕಿ ಶಹಜಿಯಾ ಬಾನು ಕೆಲಸವನ್ನ ನೀಡದೆ ಮಾನಸಿಕವಾಗಿ ಹಿಂಸಿಸಿದ್ದಾರೆ. ಇದರಿಂದ ಮನನೊಂದು ಡಿಪೋದಲ್ಲಿರುವ ವಿಶ್ರಾಂತಿ ಕೊಠಡಿಯಲ್ಲಿ ವಿಷ ಸೇವಿಸಿ ಒದ್ದಾಡುತ್ತಿದ್ದ ಇವರನ್ನ ಚಾಲಕರು ಹಾಗೂ ಸಿಬ್ಬಂದಿ ಕೂಡಲೇ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿದೆ. ಮತ್ತೊಂದೆಡೆ ಡಿಪೋ ವ್ಯವಸ್ಥಾಪಕಿ ಕಿರುಕುಳ ಖಂಡಿಸಿ ಬಸ್ಗಳನ್ನ ಹೊರತೆಗೆಯದೆ ಉಳಿದ ಚಾಲಕರು ದಿಢೀರ್ ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ HK ಸುರೇಶ್ ಚಾಲಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ವಿಷಯ ತಿಳಿದು ಪ್ರಥಮ ಚಿಕಿತ್ಸೆ ಕೊಡಿಸಿ ಜಿಲ್ಲಾಸ್ಪತ್ರೆಗೆ ಕಳಿಸಿದ್ರು. ಡಿಪೋ ಮ್ಯಾನೇಜರ್ ಹಾಗೂ ವಿಭಾಗೀಯ ನಿಯಂತ್ರಣಾಧಿಕಾರಿ ಜಗದೀಶ್ ಅವರಿಂದಾಗಿ ಇಲ್ಲಿ ಯಾವೊಬ್ಬ ಚಾಲಕ ಹಾಗೂ ನಿರ್ವಾಹಕರು ಕೆಲಸ ಮಾಡದ ಸ್ಥಿತಿ ನಿರ್ಮಾಣವಾಗಿದೆ. ಡಿಪೋ ಮ್ಯಾನೇಜರ್ ಹಾಗೂ ವಿಭಾಗೀಯ ನಿಯಂತ್ರಣಾಧಿಕಾರಿ ಜಗದೀಶ್ ಅವರಿಂದಾಗಿ ಇಲ್ಲಿ ಯಾವೊಬ್ಬ ಚಾಲಕ ಹಾಗೂ ನಿರ್ವಾಹಕರು ಕೆಲಸ ಮಾಡದ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸಗಾರರಿಗೆ ತೊಂದರೆ ನೀಡುತ್ತಿದ್ದು, ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವರ ದೌರ್ಜನ್ಯ ದಬ್ಬಾಳಿಕೆ ನಿಂತಿಲ್ಲ ಎಂದು ಅಸಮಾಧಾನವನ್ನ ಹೊರಹಾಕಿದ್ರು. ಎಲ್ಲಾ ಸಮಸ್ಯೆಗೆ ಈ ಇಬ್ಬರೇ ಹೊಣೆ. ಕೂಡಲೇ ಇವರಿಬ್ಬರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅಮಾನತುಗೊಳಿಸುವಂತೆ ಸಚಿವರಿಗೆ ದೂರವಾಣಿ ಮೂಲಕ ಮನವಿ ಮಾಡಿದ್ರು. ಬೇಲೂರು ಹಾಗೂ ಸಕಲೇಶಪುರ ಡಿಪೋಗಳು ಚಿಕ್ಕಮಗಳೂರು ವಿಭಾಗಕ್ಕೆ ಸೇರಿರೋದ್ರಿಂದ ಇಷ್ಟಕ್ಕೆಲ್ಲ ತೊಂದರೆಯಾಗ್ತಿದೆ. ಸದನದಲ್ಲಿ ಇದರ ಬಗ್ಗೆ ಚರ್ಚಿಸಿ ಘಟಕ ಜವಾಬ್ದಾರಿಯನ್ನ ಹಾಸನ ಅಥವಾ ಸಕಲೇಶಪುರಕ್ಕೆ ವರ್ಗಾಯಿಸುವಂತೆ ಸಚಿವರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಪತ್ರಕರ್ತರು ತಾವು ಮತ್ತು ನಮ್ಮ ಹರೀಶ್ ಅವರು ಈ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ವಿ. ತಂದ ಕೂಡಲೇ ಅಲ್ಲಿ ನಾವು ಮಾತಾಡೋದು, DC ಅವ್ರಿಗೂ ಮಾತಾಡೋದು ಮತ್ತು ಡಿಪೋ ಮ್ಯಾನೇಜರ್ಗೂ ಮಾತಾಡೋದು. ತುಂಬ ಕಿರುಕುಳನ ಕೊಡೋಕೆ ಹೋಗ್ಬೇಡಿ. ಡ್ರೈವರ್ ಕಂಡಕ್ಟರ್ ಕೆಲಸಕ್ಕೆ ಬರ್ತಕ್ಕಂಥವ್ರು ಮನೆತನದಲ್ಲಿ ಬಡತನ ಇರ್ತಕ್ಕಂಥ ಉದ್ದೇಶದಿಂದ ಬರ್ತಾರೆ. ಅವ್ರಿಗೆ ನೀವು ಕಿರುಕುಳ ಕೊಟ್ಟರೆ ಅವರು ಮುಂದಿನ ಜೀವನ ತುಂಬ ಕಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಸಹ ಮನವರಿಕೆ ಮಾಡಿದೆ. ಬಹುಶಃ ಈ ಹರೀಶ್ ಅಂತಕ್ಕಂಥ ಇವನು ಏನು ಮಾಡಿದ್ದಾನೆ, ಇವ್ರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಡಿಪೋ ಮ್ಯಾನೇಜರು ಮತ್ತು DC ಇಬ್ಬರೂ ಸಹ, DC ಅವರ ವರ್ತನೆಯೂ ಸಹ ಉದಾತ್ತ ವರ್ತನೆ ಇದೆ. ಡಿಪೋ ಮ್ಯಾನೇಜರು ಈಸ್ ಎ ಸುಪ್ರೀಂ ಅಂತಕ್ಕಂಥ ನಡ್ಕೊಳ್ತಕ್ಕಂಥದ್ದು ಅನೇಕ ಡ್ರೈವರ್ ಕಂಡಕ್ಟರ್ಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಿದೆ. ಇವತ್ತು ಏನು ಹರೀಶ್ ವಿಷ ತಗೊಳ್ಳೋದಕ್ಕೆ ಮೂಲ ಕಾರಣ ಡಿಪೋ ಮ್ಯಾನೇಜರು ಮತ್ತು DC ಅವರು. ಹಾಗಾಗಿ ಈಗಾಗಲೇ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿದೆ, ಸ್ವೀಕಾರ ಆಗಲಿಲ್ಲ.
ಮೆಸೇಜ್ ಹಾಕಿದ್ದೀನಿ. ಈ ಥರದ್ದು ನಿಮ್ಮ ಇಲಾಖೆಯಲ್ಲಿ ಸಜ್ಜನ ಒಬ್ಬ ಮಂತ್ರಿ, ಇಂತಹ ಇಲಾಖೆಯಲ್ಲಿ ನೀವು ಈ ಥರದ್ದು ವ್ಯವಸ್ಥೆಗಳಾಗ್ತಾ ಇದೆ, ಇದಕ್ಕೆ ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ಅವ್ರಿಗೆ ಒಂದು ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು, ಹರೀಶ್ ಅವ್ರಿಗೆ ಇವತ್ತು ಏನು ಕಿರುಕುಳದಿಂದ ವಿಷ ತಾಟಿದ್ದಾರೆ, ಅವನು ಆರೋಗ್ಯವಾಗಿ ಬರಲಿ ಅಂತಕ್ಕಂಥದ್ದು ನಾನು ಆ ಚಂಕೇಶನಲ್ಲಿ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಏಕೆಂದರೆ ಒಂದೊಂದು ಜೀವಕ್ಕೂ ಸಹ ನಾವು ಬೆಲೆಯನ್ನು ಕಟ್ಟಬೇಕಾಗಿರೋದು. ಅದರಲ್ಲೂ ಸಹ ಅವನು ಕಡು ಬಡತನದಿಂದ ಬಂದಿರತಕ್ಕಂಥವನು, ಅವನ ಮೇಲೆ ಡಿಪೆಂಡ್ ಆಗಿರ್ತಕ್ಕ ಅವ್ರ ಕುಟುಂಬ ಇವತ್ತು ಫಸ್ಟು ಅವನು ಬದುಕಿ ಬರಬೇಕು ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡುವ ಮುಖಾಂತರ ಏನು ಇದ್ರ ಹಿಂದೆ ಈಗಾಗಲೇ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲದೂ ಸಹ ಗೊತ್ತಿರ್ತಕ್ಕಂಥದ್ದು, ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸನ ಮಾನ್ಯ ಸಾರಿಗೆ ಸಚಿವರು ಮಾಡಬೇಕು. ಈ ಅಧಿಕಾರಿಗಳು ಏನು ಉಡಾಫೆ ವರ್ತನೆಯನ್ನು ತೋರ್ತಾ ಇದೆ, ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಸಮಾಜದಲ್ಲಿ ಕಿರುಕುಳವನ್ನು ಕೊಡ್ತಕ್ಕಂತಹ ಏಕೈಕ ಡಿಪೋ ಮ್ಯಾನೇಜರ್, ಏಕೈಕ DC ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಏನು ನಿರ್ಧಾರವನ್ನು ತಗೊಂತಾರೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಮತ್ತು KSRTC ಸ್ಟಾಫ್ಗಳು ಏನು ನಿರ್ಧಾರ ಅಂತ ಇದ್ದಾರೆ ಅವ್ರ ಜೊತೆ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ರೈತರಿಗೆ ಕಳಪೆ ಗುಣಮಟ್ಟದ ಜೋಳದ ಬೀಜ ನೀಡಲಾಗಿತ್ತು. ಬೆಳೆಗೆ ಆಗಿರುವ ನಷ್ಟದ ಬಗ್ಗೆ ಪರಿಹಾರ ನೀಡಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ನಕಲಿ ಕಂಪನಿಗಳ ಪ್ರತಿಕೃತಿ ದಹಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ನಕಲಿ ಕಂಪನಿಗಳ ಪ್ರಕೃತಿಯನ್ನು ಹೆಗಲು ಮೇಲೆ ಹೊತ್ತುಕೊಂಡು ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತ, ಬಿಎಂ ರಸ್ತೆ ಮೂಲಕ ಸಂತೆಪೇಟೆ ವೃತ್ತಕ್ಕೆ ಬಂದ ಪ್ರತಿಭಟನಾ ಮೆರವಣಿಗೆಯು ಮಾನವ ಸರಪಳಿ ನಿರ್ಮಿಸಿ ಪ್ರಕೃತಿಯನ್ನು ಸುಟ್ಟು ಹಾಕಿದ್ರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ನಾಯಕರಾದ ಗಂಗಾಧರ್ ಮಾತನಾಡಿ, ಉತ್ತಮ ಮಳೆಯಾಗಿ ಜೂನ್ ತಿಂಗಳಲ್ಲೇ ಜಲಾಶಯಗಳು ಭರ್ತಿಯಾಗಿದೆ. ರಾಜ್ಯದಲ್ಲಿ ಉತ್ತಮ ಬಿತ್ತನೆಯಾಗಿದೆ. ಆದರೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಬೀಜ ಸಂಬಂಧಿತ ಕಾಯ್ದೆ ಪರಿಪಾಲನೆ ಮಾಡುವಲ್ಲಿ ಸೋತಿದೆ. ಅಧಿಕೃತವಾಗಿ ಸರ್ಕಾರದ ಬಿಡ್ಡಿಗೆ ಮತ್ತು ಕೃಷಿ ಇಲಾಖೆಗೆ ಸರಬರಾಜು ಮಾಡದೇ ಇರುವ ಕಂಪನಿಗಳ ಜೊತೆ ಕೃಷಿ ನಿರ್ದೇಶಕರು ಶಾಮೀಲಾಗಿ ರೈತರಿಗೆ ಕಳಪೆ ಬೀಜ ನೀಡಿರುವ ಮತ್ತು ಕಂಪನಿಯವರು ರೈತರಿಗೆ ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ನಷ್ಟವನ್ನ ತುಂಬಿಕೊಡಬೇಕು. ಸಾಮೂಹಿಕವಾಗಿ ರೈತರಿಗೆ ಜಿಲ್ಲಾಡಳಿತ ವತಿಯಿಂದ ಉಚಿತವಾಗಿ ಬೆಳೆ ವಿಮೆ ಮಾಡಿಕೊಡಬೇಕು ಎಂದರು. ಕಳಪೆ ಬೀಜವನ್ನು ಕೃಷಿ ಇಲಾಖೆಯವರ ಹೆಸರು ಬಳಸಿಕೊಂಡು ಪ್ರಚಾರದಲ್ಲಿ ತೊಡಗಿರುವವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಮತ್ತು ಕೃಷಿ ಇಲಾಖೆಗೆ ಸರಬರಾಜು ಮಾಡದೇ ಇರುವ ಕಂಪನಿಯವರನ್ನ ಅಂಗಡಿ ಮುಖಾಂತರ ಮಾರುವುದನ್ನು ನಿರ್ಬಂಧಿಸಬೇಕು. ಬೆಳೆ ಸಮೀಕ್ಷೆಯನ್ನು ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಜೊತೆಗೂಡಿ ಹಾಗೂ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿ ಹಳ್ಳಿಗಳಲ್ಲಿಯೂ ಸಮೀಕ್ಷೆ ನಡೆಸಿ ವರದಿಯನ್ನ ಜಿಲ್ಲಾಡಳಿತಕ್ಕೆ ಮಾಡಿಸಬೇಕು. ಬೆಳೆ ನಾಶವಾಗಿರುವ ರೈತರಿಗೆ ಕಂಪನಿಯವರಿಂದಲೇ ಕೃಷಿ ಇಲಾಖೆಯವರು ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನ ಕೊಡಿಸಬೇಕು ಹಾಗೂ ಹಾಸನ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಹೆಸರನ್ನ ಅವರ ಅನುಮತಿ ಇಲ್ಲದೆ ಬಳಸಿಕೊಂಡು ಕರಪತ್ರವನ್ನ ಮುದ್ರಿಸಿ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಂಡಿರುವ ಬಿತ್ತನೆ ಬೀಜದ ಹೈಟೆಕ್ ಕಂಪನಿ ಮತ್ತು ಏಜೆನ್ಸಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇಡೀ ರಾಜ್ಯದ ಜಲಾಶಯಗಳು ಭರ್ತಿಯಾಗಿದೆ, ಉತ್ತಮವಾದ ಬಿತ್ತನೆ ಆಗಿದೆ ರಾಜ್ಯದಲ್ಲಿ. ಆದರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಬೀಜ ಸಂಬಂಧಿತವಾದಂತ ಕಾಯ್ದೆಗಳನ್ನ ಪರಿಪಾಲನೆ ಮಾಡೋದ್ರಲ್ಲಿ ಸೋತಿದೆ. ಯಾಕೆಂದ್ರೆ ಇಡೀ ಭಾರತ ಖಂಡಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಒಂದು ಸೀಡ್ ಆಕ್ಟ್ ಅಂತ ಇದೆ, ಬೀಜ ಕಾಯ್ದೆ ಇದೆ. 1968ರಲ್ಲೇ ಬೀಜ ಕಾಯ್ದೆ ಆಗಿದೆ. ಅದಾದ್ಮೇಲೆ 1986ರಲ್ಲಿ ಮತ್ತೆ ಬೀಜ ಕಾಯ್ದೆ ಆಗಿದೆ. ಆ ಬೀಜ ಕಾಯ್ದೆಗಳ ಪ್ರಕಾರ ಬೀಜವನ್ನು ಉತ್ಪಾದನೆ ಮಾಡುವವನು, ಬೀಜವನ್ನು ಪ್ರೋಸೆಸ್ ಮಾಡುವವನು, ಬೀಜವನ್ನು ದಾಸ್ತಾನು ಮಾಡುವವನು, ಬೀಜವನ್ನು ಮಾರಾಟ ಮಾಡಿ ರೈತರಿಗೆ ಫಲವತ್ತಾದ ಉತ್ತಮವಾದ ಜರ್ಮಿನೇಷನ್ ಬರುವ ಹಾಗೆ, ಮೊಳಕೆ ಬರುವ ಹಾಗೇನೆ ಸಮಗ್ರವಾಗಿ ಇಳುವರಿ ಬರುವ ಹಾಗೆ, ಯಾವುದೇ ರೋಗ ರುಜಿನಗಳ ಸೋಂಕಿಲ್ಲದೆ ಇರ್ತಕ್ಕಂಥ ಬೀಜವನ್ನ ಸರಬರಾಜು ಮಾಡ್ತಕ್ಕಂಥದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಅಧಿನಿಯಮ, ತೋಟಗಾರಿಕೆ ಇಲಾಖೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಕೃಷಿ ಇಲಾಖೆಗೆ
ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟು ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರವನ್ನ ಇಲಾಖೆ ಸಪರೇಟ್ ಆಗಿ ಅದೊಂದು ಬೀಜ ಮತ್ತು ಬೀಜೋತ್ಪಾದನೆ, ಬೀಜ ವಿತರಣೆ, ಬೀಜ ಬಿತ್ತನೆ ಮತ್ತು ಅದ್ರ ಮುಂದಾಗ್ತಕ್ಕಂಥ ಇಳುವರಿ ದೋಷಗಳು, ರೋಗ ದೋಷಗಳು, ಕಳಪೆ ಬೀಜಗಳು, ಉಗ್ರವಾದ ಕಾಯ್ದೆಗಳಿದೆ. ಈ ಕಾಯ್ದೆಗಳನ್ನ ಜಾರಿಗೆ ತೂರಿ ಇವತ್ತು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಯಾರ ಪರವಾಗಿ? ಕಂಪನಿಗಳು, ಬೀಜ ಉತ್ಪಾದನೆ ಮಾಡಗಳ ಕಂಪನಿಯ ಪರವಾಗಿ ಗುಲಾಮರ ತರಹ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಕೃಷಿ ಮಂತ್ರಿ ಏನ್ ಮಾಡ್ತಾ ಇದ್ದಾರೆ? ರಾಜ್ಯ ಸರ್ಕಾರ ಏನ್ ಮಾಡ್ತಿದ್ದೀರಿ? ಕಾಯ್ದೆಗಳನ್ನು ಜಾರಿಗೆ ತಂದು ಅದಕ್ಕೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಅವಕಾಶ ಇದ್ದರೂ ಕೂಡ ಇಡೀ ಹಾಸನ ಜಿಲ್ಲೆ, ಇಡೀ ರಾಜ್ಯದಲ್ಲಿ ನೀವು ಹಾವೇರಿ ತಗೊಳ್ಳಿ, ತುಮಕೂರು ಜಿಲ್ಲೆ ತಗೊಳ್ಳಿ, ಹಾಸನ ತಗೊಳ್ಳಿ, ಎಲ್ಲ ಜಿಲ್ಲೆಗಳಲ್ಲಿ ಈ ಸಾರಿ ಒಳ್ಳೆ ಬಿತ್ತನೆ ಆಗಿದೆ, ಬೀಜ ಚೆನ್ನಾಗಿ ವ್ಯಾಪಾರ ಆಗಿದೆ. ವ್ಯಾಪಾರದಿಂದ ರೊಕ್ಕ ಮಾಡಿದ್ದಾರೆ ಕಂಪನಿಗಳು, ಬ್ರೋಕರ್ಗಳು, ಏಜೆನ್ಸಿಗಳು, ಬಿತ್ತನೆ ಬೀಜ ಗೊಬ್ಬರದ ಅಂಗಡಿಯವರು. ಇವರ ಮೇಲೆ ಯಾತಕ್ಕೆ ಕಳಪೆ ಬೀಜ ಸರಬರಾಜು ಮಾಡಿದ್ದಕ್ಕೆ ಜರ್ಮಿನೇಷನ್ ಫೇಲ್ ಆಗಿದೆ, ಅಂದ್ರೆ ಮೊಳಕೆ ಬರೋದು ಕಡಿಮೆ ಆಗಿದೆ. 78%, 98% ಜರ್ಮಿನೇಷನ್ ಬರ್ಬೇಕು, ಅದು ಕೂಡ ಆಗಿದೆ. ಆದ್ರೆ ಮೆಕ್ಕೆಜೋಳದಲ್ಲಿ ಬೆರಕೆ ಮಿಕ್ಸ್ ಆಗಿ ಬರೀ ಬೆಳೆ ಬೆಳ್ಳಗೆ ಬರ್ತಾ ಇದೆ. ಅಂದ ಅರ್ಥ ಏನು ಅಂದ್ರೆ ಪೂರ್ತಿ ಕಳಪೆ ಆಗಿದೆ. ಅದನ್ನ ರಾಜ್ಯ ಸರ್ಕಾರ, ಇಲಾಖೆ ಈ ಸಭೆಗೆ ಬಂದು ಏನ್ ಕ್ರಮ ತಗೋತೀವಿ, ಬೆಳೆ ಮುಂಗಾರು ಹೋಯ್ತು, ರೈತಂದು ಇನ್ನು ಆಗೋಯ್ತು, ಅದನ್ನ ಅಳಿಸಿ ಬಿತ್ತ ಮಾಡಕ್ ಬರಲ್ಲ. ಹಾಗಿದ್ಮೇಲೆ ಇಡೀ ವರ್ಷದ ಅವನ ಬೆಳೆ ನಾಶ ಆಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಕಂಪನಿಗಳನ್ನ ಕರೆಸಿ ಕಾನೂನಾತ್ಮಕವಾಗಿ ಕಂಪನಿಗಳಿಂದ ವಸೂಲ್ ಮಾಡಿ ರೈತನಿಗೆ ಪರಿಹಾರವನ್ನು ಕೊಡಿಸ್ಬೇಕು. ಇಲ್ಲ ರಾಜ್ಯ ಸರ್ಕಾರನೇ ತನ್ನ ಖಜಾನೆಯಿಂದ ರೈತನಿಗೆ ಬೆಳೆಗೆ ಪರಿಹಾರವನ್ನು ತುಂಬಿಕೊಡಬೇಕು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಅಧ್ಯಕ್ಷೀಯ ಮಂಡಳಿಯ ಸದಸ್ಯ ಮುಖಂಡರಾದ ಚುಕ್ಕಿ ನಂಜುಂಡಸ್ವಾಮಿ, ತಿಪಟೂರು ಜಯಚಂದ್ರ ಶರ್ಮಾ, ಮೈಸೂರಿನ ಕಿರಣ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ ಕಣಗಾಲ್, ಗ್ಯಾರಂಟಿ ರಾಮಣ್ಣ, ಮಂಜು ಬಿಟ್ಟ ಗೌಡನಹಳ್ಳಿ, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಮರ್ಕುಲಿ ಪ್ರಕಾಶ್, ಹಾಸನ ತಾಲೂಕು ಅಧ್ಯಕ್ಷ ಬಿಟ್ಟಗೌಡನಹಳ್ಳಿ ಮಂಜುನಾಥ್, ಪಾಲಾಕ್ಷ ಮಾರನಹಳ್ಳಿ, ಶಿವಕುಮಾರ್ ಹಳೇಬೀಡು, ಶೇಷಣ್ಣ, ಕಾಂತರಾಜು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸರ್ಕಾರ ಹಾಗೂ ಕೃಷಿ ಇಲಾಖೆ ಖಾಸಗಿ ಕಂಪನಿಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಕೃಷಿಕರಿಗೆ ಕಳಪೆ ಮುಸುಕಿನ ಜೋಳದ ಬಿತ್ತನೆ ನೀಡುತ್ತಾರೆ. ಬೆಳೆ ಸಂಪೂರ್ಣ ಬೆಳೆ ಸುಳಿ ರೋಗದಿಂದ ಸರ್ವನಾಶವಾಗಿದೆ. ಶೀಘ್ರವೇ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು, ಇಲ್ಲವಾದರೆ ಹೋರಾಟ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಯುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೇಲೂರು ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ, ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಲ್ಲಿ ರೈತಾಪಿ ವರ್ಗ ಬಿತ್ತನೆ ಮಾಡಿದ ಮುಸುಕಿನ ಜೋಳ ಸಂಪೂರ್ಣ ಬಿಸಿಸುಡಿ ರೋಗ ಬಾಧೆಯಿಂದ ಕೃಷಿಕರು ತತ್ತರಿಸಿ ಹೋಗಿದ್ದಾರೆ. ಇತ್ತೀಚಿನ ದಿನದಲ್ಲಿ ಮುಸುಕಿನ ಜೋಳ ಬಿತ್ತನೆಗೆ ಎಕರೆಗೆ ಕನಿಷ್ಠ 25,000 ವೆಚ್ಚ ಬರುತ್ತಿದೆ. ಇಂತಹ ಅವಮಾನ ವೈಪರೀತ್ಯದಲ್ಲಿ ಹೇಗೆ ತಾನೇ ಬೆಳೆಯನ್ನ ನಿರೀಕ್ಷಿಸುವುದು ಎಂದು ಅವರು ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಕೃಷಿ ಬಗ್ಗೆ ಸಂಶೋಧನೆ ನಡೆಸುವ ವಿಜ್ಞಾನಿಗಳು ಖಾಸಗಿ ಕಂಪನಿಗಳ ತತ್ತರಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕೃಷಿ ಇಲಾಖೆ ಹೆಸರಿಗೆ ಮಾತ್ರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಘೋಷಣೆಯಾಗುವ ತನಕ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ರು. ಅಥವಾ ಇಡೀ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಿಳಿ ಸುಳಿ ರೋಗ, ಈ ರೀತಿಯ ಬಿಳಿ ಸುಳಿ ರೋಗ ಕಾಣಿಸ್ಕೊಂಡು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಮೆಕ್ಕೆಜೋಳ ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿದೆ. ಹಾಸನ ಜಿಲ್ಲೆ 1ರಲ್ಲಿ ಈ ಕೃಷಿ ಇಲಾಖೆಯ ಅಂದಾಜಿನ ಪ್ರಕಾರ 28,000 ಎಕರೆ ಬೆಳೆ ಹಾನಿಯಾಗಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹಾನಿಯಾದರೂ ಕೂಡ ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ರೈತರು ಎಲ್ಲ ಕಡೆ ಈ ಬಿಳಿ ಸುಳಿ ರೋಗದ ವಿರುದ್ಧ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡಿದ್ರು ಕೂಡ ಯಾವೊಬ್ಬ ಮಂತ್ರಿ, ಮುಖ್ಯಮಂತ್ರಿ, ಯಾವೊಬ್ಬ ಬಾಯಲ್ಲೂ ಕೂಡ ಇದುವರೆಗೂ ಪರಿಹಾರದ ಮಾತಾಗಲಿ
ಬಂದು ನೋಡ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಅವ್ರು ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ಅನಿರ್ದಿಷ್ಟಾವಧಿಯ ಚಳವಳಿಯನ್ನ ಬೇಲೂರು ತಾಲೂಕು ರೈತ ಸಂಘದಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಹಿಂದೆ ಈಗಾಗಲೇ 3 ಬಾರಿ ಹೋರಾಟವನ್ನು ಮಾಡಿದ್ರು ಕೂಡ ಈ ಜಿಲ್ಲೆಯ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಪರಿಹಾರ ಒದಗದ ಭರವಸೆ ಬರುವವರೆಗೆ ಈ ಚಳವಳಿಯನ್ನು ತೆಗಿಲೇಬಾರದು ಅಂತೇಳಿ ಇವತ್ತು ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಒತ್ತಾಯ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ, ತಾಲೂಕು ರೈತ ಸಂಘದ ಪದಾಧಿಕಾರಿಗಳಾದ ಬಸವರಾಜು, ಉಮೇಶ್, ಬಿರಟಮನಿ, ಸುರೇಶ್, ಯೋಗೀಶ್, ಮಲ್ಲಿಕಾರ್ಜುನ್, ಧರ್ಮೇಗೌಡ ಇನ್ನು ಮುಂತಾದವರು ಹಾಜರಿದ್ದರು. 4 ಕರಾಳ ಕಾರ್ಮಿಕ ಸಂಹಿತೆಗಳ ಜಾರಿ ನಿಲ್ಲಿಸಿ ದುಡಿಯುವ ಜನರ ಸ್ವಾಯತ್ತತೆ ಕೆಣಕದಿರಿ. ಈ ಬೇಡಿಕೆಗಳನ್ನಿಟ್ಟುಕೊಂಡು ಜುಲೈ 9ರಂದು ಅಖಿಲ ಭಾರತ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಕಾರ್ಮಿಕ ಸಂಹಿತೆಗಳನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಮತ್ತು ಕಾರ್ಮಿಕರ ಒಂದು ಸ್ವಾಯತ್ತತೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಒತ್ತಾಯ ಮಾಡಿ ಇಡೀ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜುಲೈ 9ಕ್ಕೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಮುಖ್ಯ ಉದ್ದೇಶ ಇವತ್ತು ಈ ದೇಶದಲ್ಲಿ ರೈತರ ಭೂಮಿ ಮತ್ತು ಕಾರ್ಮಿಕರ ಶ್ರಮಶಕ್ತಿ ಇವೆರಡನ್ನೂ ಕೂಡ ಲೂಟಿ ಮಾಡಲಿಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. ಅದ್ರ ಭಾಗವಾಗಿಯೇ ಈ 4 ಕಾರ್ಮಿಕ ಸಮಿತಿಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ರಚನೆ ಮಾಡಿ ಜಾರಿ ಮಾಡಿದೆ. ಹಾಗೇನೆ ಕೃಷಿ ಕಾಯ್ದೆಗಳನ್ನು ಕೂಡ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದೆ. ನಾವು ದೇವನಹಳ್ಳಿ ನೋಡ್ತಾ ಇರ್ತಕ್ಕಂಥ ಕೂಡ ಇದೇ ಪ್ರಕರಣದ ಹಿನ್ನೆಲೆ. ಅಂದ್ರೆ ಇವತ್ತು ಕಾರ್ಮಿಕ ಇದ್ದಂತ ಇದುವರೆಗಿನ ರಕ್ಷಣೆಗಳು, ಅದು ಕನಿಷ್ಠ ವೇತನ ರಕ್ಷಣೆ ಇರ್ಬೋದು, ಉದ್ಯೋಗ ಭದ್ರತೆ ವಿಷಯ ಇರ್ಬೋದು, ಭವಿಷ್ಯ ನಿಧಿ, ಪಿಂಚಣಿ, ಮತ್ತೆ ಕೆಲಸದಿಂದ ತೆಗೆದುಹಾಕಿದಾಗ ಕೆಲಸನ ಕಳ್ಕೊಂಡಾಗ ಅವರು ಕೈಗಾರಿಕಾ ವಿವಾದದಡಿಯಲ್ಲಿ ಅವರು ದಾವೆ ಹೂಡಿ ರಕ್ಷಣೆ ಪ್ರಕರಣ ತೆಗೆದಿರ್ಬೋದು, ಎಲ್ಲ ಹಕ್ಕುಗಳನ್ನ ಇವತ್ತು ಸಂಪೂರ್ಣವಾಗಿ ಇವತ್ತು ಕಿತ್ಕೊಳ್ಳಲಾಗಿದೆ. 4 ಕಾರ್ಮಿಕ ಸಮಿತಿಗಳನ್ನ ಮಾಡಿ ಆ ಸಮಿತಿಗಳ ಮುಖಾಂತರ ಇಡೀ ದೇಶದಲ್ಲಿ ನೆಲಮಟ್ಟದ ವೇತನವನ್ನ ಬಹಳ ಕಡಿಮೆ 172 ರೂಪಾಯಿ ನಿಗದಿ ಮಾಡಿ ಇಡೀ ಕಾರ್ಮಿಕರ ಕನಿಷ್ಠ ವೇತನದ ಹಕ್ಕನ್ನ ಇವತ್ತು ಸಂಪೂರ್ಣವಾಗಿ ಕಸ್ಕೊಳ್ಳಲಾಗ್ತಾ ಇದೆ. ಜೊತೆಗೆ ದಿನದಲ್ಲಿ 8 ಗಂಟೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದೊಂದು ರೀತಿಯ ಅಂತಾರಾಷ್ಟ್ರೀಯ ಒಂದು ಕಾನೂನು. ಅದಕ್ಕೋಸ್ಕರ ಮೇ ದಿನಾಚರಣೆ ಎಲ್ಲ ಕಡೆ ಕಾರ್ಮಿಕ ಆಚರಿಸ್ತಾರೆ. ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾದಾಗ ಎಲ್ರಿಗೂ ಅದನ್ನ ಜಾರಿ ಮಾಡಿದಂಥದ್ದು. ಸೊ ಅಂತ ಕಾನೂನ ಇವತ್ತು ಸಂಪೂರ್ಣ ಬದಲಾವಣೆ ಮಾಡಿ ಒಂದಿನದಲ್ಲಿ 8 ಗಂಟೆವರೆಗೂ ದುಡಿಸ್ಲಿಕ್ಕೆ ಇವತ್ತು ಅವಕಾಶವನ್ನ ಈ ಕಾರ್ಮಿಕ ಸಮಿತಿಗಳು ಮಾಡ್ತಾ ಇದೆ. ಮತ್ತೆ ಕಾರ್ಮಿಕ ಇಲಾಖೆ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಾರ್ಮಿಕ ಇಲಾಖೆಯನ್ನ ಸಂಪೂರ್ಣವಾಗಿ ಇವತ್ತು ಫೆಸಿಲಿಟೇಟರ್ ಮಟ್ಟಿಗೆ ತಡೆದಿದ್ದೇವೆ. ಅದನ್ನ ಫೈಟ್ ಮಾಡ್ತಲೇ ಎಲ್ಲ ಕಾರ್ಮಿಕ ಸಂಘ ಫೈಟ್ ಮಾಡ್ತಾ ಇದ್ದೇವೆ. ಆದ್ರೆ ಈಗ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಒತ್ತಾಯಕ್ಕೆ ಮಣಿದು ಅದಾಗಲೇ ನನ್ನ ರಾಷ್ಟ್ರಪತಿ ಅಂಕಿತನೂ ಕೂಡ ಆಗಿ ಇನ್ನೇನು ಜಾರಿ ಆಗ್ತಕ್ಕಂಥ ಎಲ್ಲ ಇದನ್ನು ಕೂಡ ತಂದು ನಿಲ್ಲಿಸಿದೆ. ಸೊ ಇದನ್ನ ಹಿಮ್ಮೆಟ್ಟಿಸ್ಬೇಕು. ಇದು ಹಿಮ್ಮೆಟ್ಟಿಸಲಿಲ್ಲ ಅಂದ್ರೆ ಈ ದೇಶದ ಕಾರ್ಮಿಕ ವರ್ಗ ಸಂಪೂರ್ಣವಾಗಿ ಗುಲಾಮರಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾರೆಲ್ಲ ಯಾವ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ, ಮಾಲೀಕರ ಅಡಿನಲ್ಲಿ ಕಾರ್ಮಿಕರು, ನೌಕರರು ಅಥವಾ ಯಾವುದೇ ಅದು ಇವನ್ ಫ್ರೀಲ್ಯಾನ್ಸ್ ಅಲ್ಲಿ ಕೆಲಸ ಮಾಡಲಿ, ಅಸಂಘಟಿತರಾಗಿ ಕೆಲಸ ಮಾಡಲಿ, ಗುತ್ತಿಗೆ ಆಧಾರ ಕೆಲಸ ಮಾಡಲಿ, ಎಲ್ಲ ಕಾರ್ಮಿಕರು ಈ ಕಾಯ್ದೆಗಳು ಅನ್ವಯ ಆಗ್ತಾ ಇದ್ದಾವೆ. ಸೊ ಹಂಗಾಗಿ ಆ ಕಾರಣಕ್ಕೆ ಇಡೀ ದೇಶಾದ್ಯಂತ ನಾವು ಕಾರ್ಮಿಕ ಸಂಘಟನೆಗಳು ಅವತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕಾರ್ಮಿಕರು ಅವತ್ತು ಮುಷ್ಕರವನ್ನು ಮಾಡಿ ಅವ್ರ ಕೆಲಸಗಳನ್ನ ಸ್ಥಗಿತ ಮಾಡ್ತಾರೆ. ಸ್ಥಗಿತ ಮಾಡಿ ಮೆರವಣಿಗೆ, ಪ್ರತಿಭಟನೆ, ರಸ್ತೆ ತಡೆ ಮತ್ತೆ ಸಾಮೂಹಿಕ ಬಂಧನಕ್ಕೆ ಆಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಮಾಡಿದ್ದೇವೆ. ಸೊ ಅದನ್ನು ಹಾಸನ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಢೋಂಗ್ರೆ, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಎಸ್ಎನ್ ಲಕ್ಷ್ಮಿ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಎಐಟಿಯುಸಿ ಮುಖಂಡರಾದ ನಾಗರತ್ನ, ಪ್ಲಾಂಟೇಶನ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಸೌಮ್ಯ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಾನಗಲ್ ಹೋಬಳಿಯ ಇಂದಿರಾನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿರುವ ಸೋಷಿಯಲ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ನೆಟ್ಟಿರುವ ಅಕೇಶಿಯಾ ಮರಗಳು ಇದೀಗ ದೊಡ್ಡ ಗಾತ್ರದಿಂದ ಬೆಳೆದಿದ್ದು ಶಾಲೆಯ ಮೇಲ್ಛಾವಣಿಗೆ ಬಾಗುತ್ತಿರುವ ಸ್ಥಿತಿಗೆ ತಲುಪಿವೆ.
ಆಕಸ್ಮಿಕವಾಗಿ ಮರ ಕಟಾವು ಮಾಡುವ ಸಂದರ್ಭದಲ್ಲಿ ಕಂಬೆ ರೆಂಬೆಗಳು ಬಿದ್ದು ಮಕ್ಕಳಿಗೆ ಅಪಾಯ ಸಂಭವಿಸಬಹುದೆಂಬ ಭೀತಿ ಇದೆ. ಕಾರಣ ಇಲ್ಲಿ ಓದುವವರು ಬಹುತೇಕ ಬಡ ಕೂಲಿ ಕಾರ್ಮಿಕರ ಮಕ್ಕಳು. ಈ ಶಾಲೆಯಲ್ಲಿ ಅಂಗನವಾಡಿಯಿಂದ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆ ಗಾಳಿ ಹೆಚ್ಚಾದ್ರೆ ಈ ಅಕೇಶಿಯಾ ಮರಗಳು ಯಾವುದೇ ವೇಳೆ ಬೀಳಬಹುದು ಎಂಬ ಆತಂಕ ಸ್ಥಳೀಯರಲ್ಲಿ ಮೂಡಿದೆ. ಶಾಲೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಕೂಡ ಫಾರೆಸ್ಟ್ ಇಲಾಖೆ ಬೇಗ ಕಾರ್ಯಾಚರಣೆ ಆರಂಭಿಸಬೇಕು ಎಂದು ಕೋರಿದ್ದಾರೆ. ಇಲ್ಲವಾದರೆ ಪರಿಣಾಮಗಳು ಗಂಭೀರವಾಗಬಹುದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದು ಮಕ್ಕಳ ಭದ್ರತೆ ಹಾಗೂ ಶಾಲೆಯ ಸುರಕ್ಷತೆಗೆ ಸಂಬಂಧಿಸಿದ ವಿಷಯವಾಗಿದ್ದು, ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ತಕ್ಷಣ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದೇ ಪೋಷಕರ ಅಭಿಪ್ರಾಯವಾಗಿದೆ. ಹಾನಬಾಳ ಹೋಬಳಿ ಹಾನಬಾಳ ಪಂಚಾಯತಿಯ ಇಂದಿರಾನಗರ ಎಂಬ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ಮೇಲೆ ಕಾಣ್ತಾ ಇದ್ದೀರಾ, ಹಿಂದ್ಗಡೆ ಸೋಷಿಯಲ್ ಫಾರೆಸ್ಟ್ ಇದೆ. ಆ ಫಾರೆಸ್ಟಲ್ಲಿ ಅಕೇಶಿಯಾ ಮರವನ್ನು ನೆಟ್ಟಿದ್ದಾರೆ. ಆ ಮರಗಳು ತುಂಬ ಎತ್ತರಕ್ಕೆ ಬೆಳೆದು ಈಗ ಶಾಲೆಯ ಮೇಲ್ಭಾಗನೇ ಬೀಳುವಂಥ ಅಪಾಯಕಾರಿ ಹಂತ ತಲುಪಿದೆ. ಈ ಹಿಂದೆ ಶಾಲೆಯಿಂದನೇ ಇಲ್ಲಿಯ ಮುಖ್ಯೋಪಾಧ್ಯಾಯರು ಮತ್ತು ಈ ಶಾಲಾಭಿವೃದ್ಧಿ ಮಂಡಳಿ ಅರಣ್ಯ ಇಲಾಖೆಗೆ ಪತ್ರವನ್ನು ಕೊಟ್ಟಿದೆ. ಹೀಗೆ ಮರಗಳು ಬೀಳುವ ಅಪಾಯದಲ್ಲಿದೆ, ಅದನ್ನು ತೆರವು ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅವರು ಅದನ್ನು ಕಾನೂನು ಕ್ರಮ ಕೈಗೊಂಡು ಅದನ್ನು ಹರಾಜು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಆ ಹರಾಜು ಪ್ರಕ್ರಿಯೆ ನಿಂತೋಗಿದೆ. ಆನಂತರ ಮುಂದಿನ ಕ್ರಮ ಆಗಿರಲಿಲ್ಲ. ಈಗ ಮೊನ್ನೆ ಇಲ್ಲ ಸ್ಥಳೀಯರ ಮಾಹಿತಿಯಂತೆ ಬಂದು ನೋಡಿದಾಗ ಇತ್ತೀಚೆಗೆ ತುಂಬ ಮಳೆಗಾಳಿ ಆದ್ದರಿಂದ ಹಲವಾರು ಮರಗಳು ಇನ್ನೂ ಈ ಶಾಲೆಯ ಏನು ಕಟ್ಟಡ ಇದೆ ಅದರ ಮೇಲೆ ಬೀಳುವ ಹಂತಕ್ಕೆ ಬಂದಿದೆ. ಇಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹುತೇಕ ಮಕ್ಕಳು ಇಲ್ಲಿಯ ಕೃಷಿ ಕಾರ್ಮಿಕರ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಯಾವುದೇ ಸಂದರ್ಭದಲ್ಲಿ ಈ ಮರಗಳು ಮೇಲೆ ಏನಿದೆ ಅಕೇಶಿಯಾ ಮರಗಳು ಶಾಲೆಯ ಕಟ್ಟಡದ ಮೇಲೆ ಬಿದ್ದು ಸಾವು ನೋವು ಆಗುವ ಸಂಭವ ಅಂತೂ ತುಂಬ ಗ್ಯಾರಂಟಿ ಇದೆ. ಈಗ ಏನು ಅರಣ್ಯ ಇಲಾಖೆ ಏನು ಕಾನೂನು ಪ್ರಕ್ರಿಯೆ ಮುಖಾಂತರ ಅದನ್ನು ತೆರವುಗೊಳಿಸೋಕ್ಕೆ ನೋಡ್ತಾರೆ, ಅಷ್ಟೊಂದು ಸಮಯ ಇಲ್ಲ. ಈಗಾಗಲೇ ಈ ಹಿಂಭಾಗ 3 ಮರಗಳು ಬುಡ ಸಮೇತ ಬಿದ್ದಿದೆ ಗಾಳಿ ಮಳೆಗೆ. ಇನ್ನೂ ಒಂದು ದೊಡ್ಡ ಮರ ಅದು ಸೀಳ್ಬಿಟ್ಟು ಅರ್ಧ ಸೀಳ್ಬಿಟ್ಟಿದೆ ಬುಡನೆ. ಅದು ಯಾವ ಬೇಕಾದ್ರೂ ಇವತ್ತು ಸಂಜೆ ಬೇಕಾದರೂ ಬೀಳ್ಬೋದು. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ತೆರವುಗೊಳಿಸ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನೇನಾದ್ರು ಕಟ್ ಮಾಡೋ ಅಂಥ ಸಂದರ್ಭದಲ್ಲಿ ಶಾಲಾ ಕಟ್ಟಡದ ಮೇಲೆ ಬಿದ್ದರೆ ಅದಕ್ಕೆ ಹೊಣೆ ಯಾರು ಅನ್ನೋದು ಅವರ ಒಂದು ಕಾಳಜಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸಕಲೇಶಪುರ ತಾಲೂಕು ಆಡಳಿತ ಏನಿದೆ, ತಾಲೂಕು ದಂಡಾಧಿಕಾರಿಗಳೇನಿದ್ದಾರೆ, ಉಪವಿಭಾಗಾಧಿಕಾರಿಗಳೇನಿದ್ದಾರೆ ಹಾಗೂ DFO ಮತ್ತು ACF ಏನಿದ್ದಾರೆ ಅವರೆಲ್ಲ ಒಟ್ಟುಗೂಡಿ ಈ ಒಂದು ಏನು ಸಮಸ್ಯೆ ಮರ ಬೀಳೋಕ್ಕಾಗಿದೆ ಅಲ್ಲ ಅದಕ್ಕೆ ಒಂದು ಪರಿಹಾರನ ಹುಡುಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿಯ ಗ್ರಾಮಸ್ಥರ ಒಂದು ಬೇಡಿಕೆಯೂ ಸಹ ಅದೇ ಆಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಅಪಾಯ ಆಗುವುದಕ್ಕಿಂತ ಮುಂಚೆ, ಯಾವುದೇ ಪ್ರಾಣಹಾನಿ ಆಗುವುದಕ್ಕಿಂತ ಮುಂಚೆ ಈ ಮರಗಳನ್ನು ತೆರವುಗೊಳಿಸಬೇಕು. ಈಗ ಜಾಹೀರಾತು. ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ? ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ? ಹಾಗಿದ್ರೆ ನಿಮ್ಗಾಗಿ ಇದೆ ಒಂದು ಗುಡ್ ನ್ಯೂಸ್. ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ 2026ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ 1-2 ವಿದ್ಯಾರ್ಥಿಗಳಲ್ಲ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು. ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು. ಸ್ವಯಂ ವಿವರಣೆ, ಗೊಂದಲರಹಿತ ಥಿಯರಿ ಮತ್ತು ಎಕ್ಸರ್ಸೈಸ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ. ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು. ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ. ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ.
ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನ ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ. ಯಶಸ್ಸು ಖಚಿತ, ಇಲ್ಲವೇ ಫೀಸ್ ರಿಟರ್ನ್ಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ, ಗೌರಿಕೊಪ್ಪಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 7676610561. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ಹೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನಿರು. ಬರೀ ಆಲ್ ದಿ ಬೆಸ್ಟ್. ಬೇರೆ ಏನಪ್ಪ? ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ಕೋ. ಕೇಳಿಸ್ತು. ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು GST ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಲೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. GRT ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ. ಹಾಸನದ ದೇವಿನಗರ ಹುಣಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ. ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಇರುವ ಈ ಲೇಔಟ್ನಲ್ಲಿ 7 ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು, ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ 4,000 ರೂಪಾಯಿಗಳಿಗೆ ದೊರೆಯುತ್ತಿದೆ. ಇನ್ನೆಕ್ ತಡ, ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ 9535808865 ನಂಬರ್ಗೆ ಹಿಂದೆ ಕರೆ ಮಾಡಿ. Celebrating the brides of now. Kahani, Bridal Stories by Bhima. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಈಗ 33 ವರ್ಷಗಳಿಂದ ಜಗತ್ ಪ್ರಸಿದ್ಧವಾಗಿ ಮುನ್ನಡೆಯುತ್ತಿದ್ದು ಗ್ರಾಹಕರ ಮನಗೆದ್ದಿದೆ. ನಮ್ಮಲ್ಲಿ ಹಾಟ್ ಮೈಸೂರು ಪಾಕ್, ಸ್ಪೆಷಲ್ ಮೈಸೂರು ಪಾಕ್, ಲಡ್ಡು, ಕೋವಾ ಸ್ವೀಟ್ಸ್, ಚಂಪಾಕಲಿ, ರಬ್ದಿ, ಅಂಜೂರ್ ರೋಲ್, ಕಾಜು ವೈಟ್ ಬಾಲ್, ರೋಸ್ ಲಡ್ಡು, ಪಾಪುಡಿ ರೋಲ್, ಬೆಂಗಾಲಿ ಸ್ಪೆಷಲ್ ಸ್ವೀಟ್ಸ್, ಕಾಜು ಸ್ವೀಟ್ಸ್ನಂತಹ ತಾಜಾ ಸ್ವೀಟ್ಸ್ಗಳು ಲಭ್ಯವಿರುತ್ತದೆ. ಹಾಗೂ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್, ಚಿಪ್ಸ್, ಖಾರ ಮಿಕ್ಸ್ಚರ್, ಸಮೋಸ ಮತ್ತು ಚಾಟ್ಸ್ ಐಟಮ್ಸ್ಗಳು ಕೂಡ ದೊರೆಯುತ್ತದೆ. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, KR ಪುರಂ, ಹಾಸನ.
ಮೊಬೈಲ್ ನಂಬರ್ 9606456474 ಮತ್ತು 9606031379. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಗೆಂಡೇಹಳ್ಳಿ ರಸ್ತೆಯ ಮಾರ್ಗದ ಕಳಸಿನಕೆರೆ ಬಳಿಯ ರಸ್ತೆ ಗುಂಡಿ ಬಿದ್ದಿದ್ದು, ಇದರಿಂದ ಸಾಕಷ್ಟು ತೊಂದರೆಯಾಗಿದ್ದು, ವಾಹನ ಸವಾರರು ರಸ್ತೆಯ ಮಾರ್ಗದಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡಿಸಿಕೊಡಬೇಕೆಂದು ಪ್ರವೀಣ್ ಶೆಟ್ಟಿ, ಬಣದ ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ ಆಗ್ರಹಿಸಿದರು. ಕಾರವೇ ಸಂಘಟನೆಯ ವತಿಯಿಂದ ಗುಂಡಿ ಬಿದ್ದ ರಸ್ತೆಗಳಿಗೆ ಬಾಳೆಗಿಡ ನೆಟ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಗೆಂಡೇಹಳ್ಳಿಗೆ ಹೋಗುವ ಮಾರ್ಗದ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ಇಲ್ಲಿ ಬಾಳೆಗಿಡಗಳನ್ನ ಬೆಳೆಯಬಹುದು, ಅಷ್ಟು ಕೆಸರು ಗದ್ದೆಯಾಗಿದೆ. ಇನ್ನು ಗುಂಡಿಗಳ ತುಂಬೆಲ್ಲ ನೀರು ತುಂಬಿಕೊಂಡಿದ್ದು, ವಾಹನ ಸವಾರರಿಗೆ ವಾಹನ ಚಲಾಯಿಸಲು ಸಾಕಷ್ಟು ತೊಂದರೆಯಾಗ್ತಿದೆ. ಇದು ಕೇವಲ ಗುಂಡಿಯಲ್ಲದೆ ಮಳೆಗಾಲದಲ್ಲಿ ಜಲಾವೃತ ಪ್ರದೇಶದಂತೆ. ರಸ್ತೆ ನಿರ್ವಹಣೆಯ ಜವಾಬ್ದಾರಿಯಲ್ಲಿ ಸ್ಥಳೀಯ ಶಾಸಕರು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದೆ. ಬೇಜವಾಬ್ದಾರಿ ನಿರ್ಲಕ್ಷ್ಯತನವೇ ಕಾರಣವಾಗಿದೆ. ಶಾಸಕರು, ಸ್ಥಳೀಯ ಆಡಳಿತಾಧಿಕಾರಿಗಳು ಈ ಕೂಡಲೇ ಸರ್ಕಾರದ ಗಮನ ಸೆಳೆದು ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿದರು. ಬೇಲೂರಿನ ತಾಲೂಕಿನಾದ್ಯಂತ ಇರ್ತಕ್ಕಂಥ ರಸ್ತೆಗಳ ಗುಂಡಿ ಮುಚ್ಚುವಂತ ಕೆಲಸವನ್ನ PWD ಇಲಾಖೆ ಅಧಿಕಾರಿಗಳಿರ್ಬೋದು, ಪುರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಬೇಲೂರಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು ಅಂತೇಳಿ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ನೀವೇ ನೋಡಿದ ಹಾಗೆ ಸುಮಾರು ಮಂಡಿ ಉದ್ದ ಗುಂಡಿಗಳು ಬಿದ್ದಿದ್ದಾವೆ. ಇವತ್ತೆಲ್ಲ ಗುಂಡಿ ಮಳೆಗಾಲ ಬಂದಾಗ ಪ್ರತಿ ವರ್ಷ ಇದೇ ರೀತಿ ಆಗ್ತದೆ. ಇಲ್ಲಿ ಒಂದು ಡ್ರೈನೇಜ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಕಾಲುವೆಯನ್ನು ಕೊಟ್ಟು ಈ ನೀರು ಆ ಕಡೆಯಿಂದ ಹರಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಇದನ್ನ ಶಾಶ್ವತವಾಗಿ ಪರಿಹಾರವನ್ನು ಮಾಡ್ಬೋದು. ನೀವು ಒಂದೇ ರೋಡಲ್ಲ, ಬೇಲೂರಲ್ಲಿ ಪ್ರತಿಯೊಂದು ಬೇಲೂರು ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದೇ ದುಸ್ಥಿತಿ ಬಂದಿದೆ. ಶಾಸಕರು ಕಣ್ಮುಚ್ಚಿ ಕೂತಿದ್ದಾರೆ. PWD ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ನೀವು ಬರೀ ರಸ್ತೆ ಒಂದೇ ಅಲ್ಲ, ಸಿಮೆಂಟ್ ರೋಡ್, ಇತ್ತೀಚೆಗೆ ಸಿಮೆಂಟ್ ರೋಡ್ಗಳನ್ನ ಹಾಕಿದ್ದಾರೆ. 2 ವರ್ಷದಿಂದ ಸಿಮೆಂಟ್ ರೋಡ್ಗಳು ಸಮೇತ ಗುಂಡಿ ಬಿದ್ದಿದ್ದಾರೆ. ಜಲಜೀವನ್ ಇರಬಹುದು, ಜಲಜೀವನ್ ಸಮೇತ ಇವತ್ತು ಒಂದು ಅವೈಜ್ಞಾನಿಕವಾಗಿ ಕೆಲವು ಕಡೆ ಕಾಮಗಾರಿಗಳನ್ನು ಮಾಡಿದ್ದಾರೆ. ಇದರಲ್ಲಿ PWD ಇಂಜಿನಿಯರ್ಗಳು ಶಾಮೀಲಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಗೆ ಈ ನಮ್ಮ ಶಾಸಕರು ಅಭಿವೃದ್ಧಿಯನ್ನು ಮಾಡ್ತಿಲ್ಲ ಅಂತ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಗ್ರಹಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಯಪ್ರಕಾಶ್, ಮಂಜು, ಆಚಾರ್, ಹುಸೇನ್, ಲೋಕೇಶ್, ಮಂಜುನಾಥ್, ಸತೀಶ್, ನವೀನ್, ರಾಜು, ರಘು, ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಚಲಿಸುತ್ತಿದ್ದ ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಕಾರು ಜಖಂಗೊಂಡಿದ್ದು, ಚಾಲಕ ಸೇರಿದಂತೆ ಇತರ 3 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಬೇಲೂರು ತಾಲೂಕು ಅರೇಹಳ್ಳಿ ದೋಲನಮನೆ ರಸ್ತೆಯ ಚೆಕ್ ಡ್ಯಾಂ ಬಳಿ ನಡೆದಿದೆ. ಚಾಲಕ ಈಶ್ವರ್ ತಮ್ಮ ವೈಯಕ್ತಿಕ ಕೆಲಸ ಮುಗಿಸಿಕೊಂಡು ಹೆಗ್ಗಡಿಹಳ್ಳಿಯಿಂದ ಅರೇಹಳ್ಳಿಗೆ ತೆರಳುತ್ತಿದ್ದ ವೇಳೆ ಇದ್ದಕ್ಕಿದ್ದಂತೆ ಬೃಹತ್ ಸಿಲ್ವರ್ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸೋಮವಾರ ಸಂತೆಯ ದಿನವಾಗಿದ್ದರಿಂದ ಈ ಘಟನೆ ಪರಿಣಾಮ ಕೆಲಕಾಲ ವಾಹನಗಳ ದಟ್ಟಣೆ ಏರ್ಪಟ್ಟಿತ್ತು. ಗ್ರಾಮಸ್ಥರು ಹಾಗೂ ಸಹ ಪ್ರಯಾಣಿಕರು ಕಾರಿನ ಮೇಲೆ ಬಿದ್ದ ಮರವನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ರು. ಅಕ್ರಮ ಕಲ್ಲುಗಣಿಗಾರಿಕೆ ಬ್ಲಾಸ್ಟಿಂಗ್ ಅನ್ನು ಶಾಶ್ವತವಾಗಿ ನಿಲ್ಲಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ
ಮಹಿಳಾ ಘಟಕದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಎಚ್ಎಸ್ ಸುಧಾ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕು ಹೊಸಕೋಟೆ ಹೋಬಳಿಯ ಹೊಸಮಠ ಗ್ರಾಮ ಮತ್ತು ಅಕ್ಕಪಕ್ಕದ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಪ್ಲಾಸ್ಟಿಂಗ್ ಮಾಡುತ್ತಿರುವ ಶಬ್ದಕ್ಕೆ ಕಾಡು ಪ್ರಾಣಿಗಳೆಲ್ಲ ಊರಿನ ಒಳಗೆ ಬರ್ತಿದೆ. ಎಲ್ಲರ ಮನೆಗಳು ಬಿರುಕು ಬಿಟ್ಟಿರುತ್ತದೆ. ಗ್ರಾಮಸ್ಥರು ಓಡಾಡುವ ರಸ್ತೆಗಳು ಹಾಳಾಗಿ ಹೋಗಿದೆ. ಶಾಲಾ ಬಸ್ಗಳು ಬರಲು ಕಷ್ಟವಾಗಿದ್ದು, ಶಾಲೆಗಳಿಗೆ ಹೋಗುವ ಮಕ್ಕಳು ಬಸ್ಗಳಿಲ್ಲದೆ ಶ್ರಮವನ್ನ ಪಡುತ್ತಿದ್ದಾರೆ. ಬ್ಲಾಸ್ಟಿಂಗ್ ಮಾಡುತ್ತಿರುವುದರಿಂದ ಜಮೀನಿನಲ್ಲಿ ಬೆಳೆಯನ್ನು ಸಹ ಬೆಳೆಯಲು ಆಗ್ತಿಲ್ಲ. ಕೆಲವರು ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ ಎಂದು ಹೇಳಿದ್ರು. ಗಣಿಗಾರಿಕೆ ಏನು ನಿಲ್ಸೋದಕ್ಕೆ ಅಂತ ಏನು ಹೋರಾಟ ಮಾಡಿದ್ವು, ಮುಂಚೆ ಇದ್ದಂತ DC ಮೇಡಮ್ ಅವರು ನಮ್ಗೆ ಸ್ಪಂದಿಸಿದ್ರು, ಮತ್ತೆ ನಿಲ್ಸಿ ಎಲ್ಲ ಇದ್ ಮಾಡಿದ್ರು. ಆದ್ರೆ ಮತ್ತೆ ಇವಾಗ ಕದ್ದು ಮುಚ್ಚಿ ಎಲ್ಲ ಬಂದು ಎಲ್ಲ ಕೆಲಸಗಳನ್ನ ಶುರು ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಅಲ್ಲಿ ತುಂಬಾ ವೆಹಿಕಲ್ಸ್ ಗಳೆಲ್ಲ ಓಡಾಡಿ, ಮತ್ತೆ ವಯಸ್ಸಾದವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ, ಬೆಳೆಗಳನ್ನ ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಆ ತರ ಪ್ರಾಬ್ಲಮ್ಗಳು ತುಂಬಾನೇ ಆಗ್ತಾ ಇದೆ. ಮತ್ತೆ ಅದಕ್ಕೆ ನಾವು ಸ್ಕೂಲ್ ಬಸ್ ಕೂಡ ಬರಕ್ ಆಗ್ತಾ ಇಲ್ಲ, ಆ ರೋಡ್ ಎಲ್ಲ ಬಿರುಕ್ಬಿಟ್ಟಿದೆ. ಆ ತರ ಎಲ್ಲ ಜನಗಳಿಗೆ ತುಂಬಾ ಸಮಸ್ಯೆ ಆದ್ರಿಂದ ಮತ್ತೆ ನಮ್ಮ DC ಮೇಡಮ್ ಅವರು ಇದನ್ನ ಗಮನಕ್ಕೆ ತಗೊಂಡು ಮತ್ತೆ ಅಲ್ಲಿಗೆ ಸ್ಪಾಟಿಗೆ ವಿಸಿಟ್ ಮಾಡಿ ಅಲ್ಲಿಗೆ ಒಂದು ಸೂಕ್ತವಾದ ಪರ್ಮನೆಂಟ್ ಸೊಲ್ಯೂಷನ್ ನ ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಅವರು ಅಕಸ್ಮಾತ್ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅದ್ ನಿಲ್ಲೋವರೆಗೂ ನಾವು ಬಿಡಲ್ಲ. ಉಗ್ರವಾದ ಹೋರಾಟನೇ ನಾವು ಮಾಡೋದಕ್ಕೆ ನಾವು ರೆಡಿ ಇದೀವಿ ಸರ್. ನಿಲ್ಲ ತನಕ ನಾವು ಅಂತೂ ಬಿಡಲ್ಲ. ನಾವು ಅಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ, ಪ್ರಧಾನ ಕಾರ್ಯದರ್ಶಿ ಅರುಣ್ ಭಾಸ್ಕರ್, ಕೋಮಲ, ದಾಕ್ಷಾಯಿಣಿ, ಜಯಂತಿ, ಕುಸುಮ, ಲೋಲಾಕ್ಷಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. 2025-26ನೇ ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವಾದ ಸುಜಲ ಸಮಾಗಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಆಹ್ವಾನಿತರಾದ ಪ್ರೊಫೆಸರ್ ಪ್ರಸನ್ನ KS ಪ್ರಾಂಶುಪಾಲರು, ಸರ್ಕಾರಿ ವಿಜ್ಞಾನ ಕಾಲೇಜು, ಡಾಕ್ಟರ್ ಬಸವರಾಜು GN ವೈದ್ಯಕೀಯ ನಿರ್ದೇಶಕರು, ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ S ಲೋಕೇಶ್, ಕಾರ್ಯದರ್ಶಿಗಳಾದ ಶ್ವೇತಾ ಲೋಕೇಶ್, ಸುಜಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಚಂದನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ಪ್ರೊಫೆಸರ್ ಪ್ರಸನ್ನ, ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಪರಿಶ್ರಮ ಮುಖ್ಯ ಎಂದರು. ಡಾಕ್ಟರ್ ಬಸವರಾಜು ಮಾತನಾಡಿ, ಬಡತನ ಸಾಧನೆಗೆ ತೊಡಕಾಗದು ಎಂದರು. ಅಧ್ಯಕ್ಷರಾದ ಡಾಕ್ಟರ್ S ಲೋಕೇಶ್ ಮಾತನಾಡಿ, ಮುಂದಿನ ವರ್ಷದ ಕಾರ್ಯಕ್ರಮಗಳಿಗೆ ಸಂಸ್ಥೆಯಲ್ಲಿ ಓದಿ ವೈದ್ಯರಾಗಿರುವ ಹಳೆಯ ವಿದ್ಯಾರ್ಥಿಗಳನ್ನ ಕರೆಸಲಾಗುವುದು ಎಂದರು. 2024-25ನೇ ಸಾಲಿನ ನೀಟ್, JEE, KCET, ಕೆಸೆಟ್ ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಸನ ನಗರದ MG ರಸ್ತೆ ಬಳಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜುಲೈ 8ರ ಮಂಗಳವಾರದಿಂದ ಜುಲೈ 17ರ ಗುರುವಾರದವರೆಗೂ ಪ್ರತಿದಿನ ಬೆಳಿಗ್ಗೆ 5:30ರಿಂದ 7:30ರವರೆಗೆ ಆರೋಗ್ಯಕರ ಹೃದಯಕ್ಕಾಗಿ ಉಚಿತ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹರಿಹರಪುರ ಶ್ರೀಧರ್ ಹೇಳಿದರು. ವಿಜ್ಞಾನ ಬೆಳೆದಂತೆ ನಮ್ಮ ಮನುಷ್ಯನ ಬದುಕಿನ ಶೈಲಿಯನ್ನೇ ಬದಲಾಗುತ್ತದೆ, ಜೀವನ ಶೈಲಿ ಬದಲಾಗಿದೆ. ಅದರ ಪರಿಣಾಮವಾಗಿ ನಿಜವಾಗ್ಲೂ ನಾವು ಏನು ಸುಖ ಸಂತೋಷ ಅನುಭವಿಸ್ಬೇಕಾಗಿತ್ತು ಅದನ್ನೆಲ್ಲ ಕಳ್ಕೊಂಡು ಅಕಾಲ ಮರಣ, ಜೀವನನೇ ಮಾಡಲಿಲ್ಲ ಇನ್ನೂ ಆದವರೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲಿ ಪ್ರಾಣವನ್ನ ಕೊಡುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇದು ಇನ್ನೇನಿಲ್ಲ, ನಮ್ಮ ಜೀವನ ಶೈಲಿಯಿಂದ ಆಗಿರುವಂತ ಬದಲಾವಣೆ. ನಮ್ಮ ಹಿರಿಯರು ಹೇಗೆ ಜೀವನ ಮಾಡ್ತಾ ಇದ್ರು ಅದರಿಂದ ನಾವು ಮಾಡಲಿಲ್ಲ. ಅದ್ರ ಪರಿಣಾಮವಾಗಿ ಬಹಳ ಬೇಗ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಬೇರೆ ಬೇರೆ ಇದಕ್ಕೆ ಗುರಿ ಆಗ್ತಾ ಇದೆ. ಇತ್ತೀಚೆಗೆ ಹಾಸನ ಜಿಲ್ಲೆಯ ಬಡಗಿಸುವ ತಾಲೂಕಲ್ಲಿ ಸುಮಾರು 18-19 ಸಾವುಗಳಾಯ್ತು ಅಂತ ಕೇಳಿದೆ. ಒಂದು ತಿಂಗಳಲ್ಲಿ ಸುಮಾರು 18-19 ಹೃದಯ ಸ್ತಂಭದಿಂದ ಇದ್ದಕ್ಕಿದ್ದ ಹಾಗೆ ಪ್ರಾಣ ಹೋಗುತ್ತೆ. ಇದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಸಂಗತಿ. ಹಾಗಾದ್ರೆ ಇದು ದೊಡ್ಡ ವಿಚಾರ ಇಲ್ಲ, ಖಂಡಿತ ದೊಡ್ಡ ವಿಚಾರ ಇಲ್ಲ. ಇದಕ್ಕೆ ಸ್ವಲ್ಪ ತಿಳುವಳಿಕೆ ಜನಕ್ಕೆ ಕೊಟ್ರೆ, ತಮ್ಮ ಬದುಕಿನ ರೀತಿಯನ್ನು ಕಲಿತ್ಕೊಂಡ್ರೆ ಅವಾಗ ಖಂಡಿತವಾಗಿ ಇಂಥ ಒಂದು ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು. ನಮ್ಗಾಗಿರೋದು ಮೇನ್ ಆಗಿ ಈ ಜಂಕ್ ಫುಡ್ಸ್. ನಮಗೆ ಏನ್ ಊಟ ಮಾಡ್ಬೇಕು, ಹಿಂದೆಲ್ಲ ನಾವು ಮುದ್ದೆ ಸಾರು ಊಟ ಮಾಡ್ತಾ ಇದ್ವಿ, ಬಹಳ ಗಟ್ಟಿಯಾಗಿರ್ತಾ ಇದ್ವು. ಇವತ್ತು ಆ ಅನ್ನ, ಮುದ್ದೆ, ಸಾರು, ತರಕಾರಿ ಇವುಗಳ ಬದಲು
ಏನೋ ರಸ್ತೆಯಲ್ಲಿ ಸಿಗುವಂತ ಆಹಾರವನ್ನು ತಿನ್ಕೊಂಡು ನಮ್ಮ ಶರೀರ ಎಲ್ಲ ತಿಪ್ಪೆ ಗುಡ್ಡೆ ಆಗ್ಬಿಟ್ಟಿದೆ, ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಈ ಒಂದು ಸ್ಥಿತಿಯಿಂದ ಯುವಜನತೆ ಮೇಲೆತ್ತಬೇಕು, ಸಾಮಾನ್ಯ ಜನರಲ್ಲಿ ರೋಗವನ್ನ ಬರದ ಹಾಗೆ ನಿವಾರಣೆ ಮಾಡಿ ಒಂದು ಆರೋಗ್ಯಕರ ಒಂದು ಜೀವನ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಘಟನೆ ಆದ್ಮೇಲೆ, ಹೊಳೆನರಸೀಪುರದ ಘಟನೆ ಆದ್ಮೇಲೆ ಇದು ಇಂಡಿಯಾ ಟಿವಿನಲ್ಲಿ ಬ್ರಾಡ್ಕಾಸ್ಟ್ ಆಗಿ ನಮ್ಮ ಪತಂಜಲಿಯ ಮುಖ್ಯಸ್ಥರಾದ ಬಾಬಾ ರಾಮದೇವ್ ಅವರು ಈ ವಿಚಾರ ತಲುಪಿದೆ. ನಿನ್ನೆ ಬಾಬಾ ರಾಮದೇವ್ ಜಿ ನಮ್ಮ ಸ್ಟೇಟ್ ಪ್ರಭಾರಿ ಬೌರ್ಲಾಲ್ ಆರ್ಯ ಅವರು ಹೇಳಿದ್ದಾರೆ, ಹೋಗಿ ಮೊದಲು ಅಲ್ಲಿ ಹೋಗಿ ಒಂದಷ್ಟು ತಿಳುವಳಿಕೆ ಕೊಡಿ, ಯೋಗ ಶಿಬಿರ ಮಾಡಿದ್ದ. ಅದಕ್ಕೋಸ್ಕರ ನಾವು ಹಾಸನದಲ್ಲಿ ಜನರನ್ನ ಜಾಗೃತಗೊಳಿಸಿ ಈ ರೋಗ ಮುಕ್ತನ್ನ ಮಾಡೋದು ಬೇಕಾದಂತಹ ಒಂದಷ್ಟು ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ, ಅಗ್ನಿಹೋತ್ರ ಇತ್ಯಾದಿ ಎಲ್ಲದನ್ನು ಒಂದು 10 ದಿವಸದ ಒಂದು ಪ್ಯಾಕೇಜ್ ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ. ನಾಡಿದ್ದು ಮಂಗಳವಾರದಿಂದ MG ರಸ್ತೆಯಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ 5ರಿಂದ 7ರವರೆಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಹಾಸನ ಜಿಲ್ಲೆಗೆ ಭೇಟಿ ನೀಡಿ, ಅಧಿಕಾರಿಗಳು ಮತ್ತು ರೈತರ ಸಭೆ ನಡೆಸಲಿ, ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಲಿ, ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಒಂದೆಡೆ ನೋಟಿಸ್ ಕೊಡ್ತಾರೆ, ಒಂದ್ ಕಡೆ ಅಭಿಮಾನ ಅಂತಾರೆ. ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿ ಹೇಳಲಿ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಲಿ, ನಾನು ಇಲ್ಲಿಗೆ ಬಿಟ್ಟು ಬಿಡುತ್ತೇನೆ, ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ನಿಂದ ಕಿರುಕುಳ ಆರೋಪ, ಚಾಲಕರ ವಿಶ್ರಾಂತಿ ಕೊಠಡಿಯಲ್ಲಿಯೇ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ಡ್ರೈವರ್ ಕಮ್ ಕಂಡಕ್ಟರ್, ಬೇಲೂರು ಪಟ್ಟಣದಲ್ಲಿ ಘಟನೆ. ನಕಲಿ ಬೀಜ ಬಿತ್ತನೆಯಿಂದ ಬೆಲೆ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿ ಹಾಸನದಲ್ಲಿ ರೈತರ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.